ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋನ ಶುರು ಮಾಡಿದೀನಿ ಮಧ್ಯಾಹ್ನದಿಂದ. ಇಷ್ಟೋ ತನಕ ಕರೆಂಟ್ ಇರ್ಲಿಲ್ಲ, ಇವಾಗ ಬಂತು. ನಾನು ಇವತ್ತು ಗುರುವಾರ, ನಾನು ಬೆಳಿಗ್ಗೆ ಇವತ್ತು ಪೂಜೆ ಮಾಡ್ತೀನಲ್ಲ, ದೇವ್ರ ಪಾತ್ರೆ ಎಲ್ಲ ತೊಳೆದು, ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದು ಹಾಗೆ ತಿಂಡಿ ತಿಂದು ವಿಡಿಯೋ ಎಡಿಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ನಾನು ಅನ್ಕೊಂಡಿದ್ದೆ ಇವತ್ತು ಗುರುವಾರ ಅಲ್ಲ, ಸಾಯಿಬಾಬಾ ಮಂದಿರಕ್ಕೆ ಹೋಗುವ, ಮತ್ತೆ ನಂಗೆ ಸ್ವಲ್ಪ ಸ್ಟೇಟ್ ಬ್ಯಾಂಕಿಗೆ ಹೋಗುದಿತ್ತು, ಅಲ್ಲಿ ಹೋಗಿ ಮತ್ತೆ ಬರುವ ಅನ್ಕೊಂಡೆ. ಆದ್ರೆ ಇವತ್ತು ಎಂತ ಅಂದ್ರೆ 12 ಗಂಟೆ ತನಕ ಕರೆಂಟ್ ಬರಲಿಲ್ಲ. 10 o'clock ಹೋಯ್ತು ಕರೆಂಟ್, 12 ಗಂಟೆ ಆದ್ರೂ ಬರ್ಲಿಲ್ಲ. ಬಟ್ಟೆ ಐರನ್ ಇಲ್ದೆ ನಂಗೆ ಹೋಗುದು ಅದು ಆಗದೇ ಇಲ್ಲ. ಬಟ್ಟೆ ಐರನ್ ಇಲ್ಲ ಅಂದ್ರೆ ನಂಗೇನೋ ಕಂಫರ್ಟೇಬಲ್ ಆಗಲ್ಲ. ಮತ್ತೆ ನಾನು ಸುಮ್ನಾದೆ, ಹೋಗುದು ಸ್ಕಿಪ್ ಮಾಡ್ಬಿಟ್ಟೆ. ಮತ್ತೆ ಅಡುಗೆ ಕೂಡ ಆಗಿಲ್ಲ ಅಲ್ಲ, ಹಾಗಾಗಿ ಹೋಗುದು ಬೇಡ ಇವತ್ತು ಸಾಂಬಾರೆಲ್ಲ ಮಾಡಿ ಅಡುಗೆ ಮಾಡೋಕ್ಕಿನ್ನ ಆಗಲ್ಲ ಅಂತ ಹೇಳಿ ಸ್ಟಾಪ್ ಮಾಡಿದೆ. ಮತ್ತೆ ಇವಾಗ ಅಡುಗೆ ಮಾಡುವ ಅಂತ ಬಂದೆ. ನಿನ್ನೆ ಬೀನ್ಸ್ ತರಿಸಿಟ್ಟಿದ್ದೆ, ಇವತ್ತು ವೆಜ್ ಅಲ್ಲ, ಹಂಗಾಗಿ ನಾಳೆಗೆ ಇನ್ನು ಹೊರಗಡೆ ಹೋದ್ರೆ ಅಂತ ತರಕಾರಿ ತಗೋಬರುದು. ಹೇಗುಂಟು ನಾನು ನೋಡ್ಲಿಲ್ಲ, ಓಪನ್ ಮಾಡಿ ಸಹ ಹಂಗೆ ತಂದಿದ್ದೆ, ಹಾಗೆ ಇಟ್ಟಿದ್ದೆ. ಇಷ್ಟುಂಟು ಬೀನ್ಸ್. ಈಗ ಒಂದು ಸಾಂಬಾರ್ ಮಾಡಿಬಿಟ್ಟು ಪ್ರಾಗ್ಯ ಹೇಳಿದಾಳೆ, ಏನಾದ್ರೂ ಸ್ವೀಟ್ ಮಾಡ್ಕೊಡು ಮಮ್ಮಿ, ತುಂಬಾ ಸ್ವೀಟ್ ತಿನ್ಬೇಕಂತ. ಅದಕ್ಕೆ ನಾನು ಹೊರಗಡೆಯಿಂದ ತರದಕ್ಕಿಂತ ಮನೆಯಲ್ಲೇ ಮಾಡುವ ಅಂತ ಇದ್ದೀನಿ. ರವೆ ಲಾಡ್ ಮಾಡುವ ಅಂತೇಳಿ ಸ್ವಲ್ಪ. ಬಟ್ ಎಂತ ಹೇಳಿದ್ರೆ, ರವೆ ಲಾಡ್ ಮಾಡ್ಬೇಕಾದ್ರೆ ಸ್ವಲ್ಪ ಹಸಿ ಕೊಬ್ಬರಿಗಿಂತ ಒಣ ಕೊಬ್ಬರಿ ಇದ್ರೆ ತುಂಬಾ ಟೇಸ್ಟ್ ಆಗಿ ಬರುತ್ತೆ. ಹಾಗಾಗಿ ನಾನು ಒಣ ಕೊಬ್ಬರಿ ಹಾಕ್ಲಿಕ್ಕೆ ನನ್ನ ಹತ್ರ ಒಣ ಕೊಬ್ಬರಿ ಇಲ್ಲ, ಹಸಿ ಕೊಬ್ಬರಿನೇ ಇರೋದು. ಅದ್ರಲ್ಲೇ ಹಾಕ್ಬಿಟ್ಟು ಸ್ವಲ್ಪ ಮಾಡ್ತೀನಿ ಅವಳಿಗೋಸ್ಕರ. ಮತ್ತೆಲ್ಲ ಇದೆ, ಗೋಡಂಬಿ ಇದೆ, ತುಪ್ಪ ಇದೆ, ರವೆ ಇದೆ, ಎಲ್ಲ ಇದೆ. ಹಸಿ ಕೊಬ್ಬರಿ ಇದೆ, ಒಣ ಕೊಬ್ಬರಿ ಇಲ್ಲ. ಫಸ್ಟ್ ಇದು ಬೀನ್ಸ್ ಅನ್ನ ಕ್ಲೀನ್ ಮಾಡ್ಕೊಬಿಟ್ಟು ಕಟ್ ಮಾಡ್ತೀನಿ. ಹಾಗೆ ನಿನ್ನೆ ಒಬ್ರು ವಿಡಿಯೋದಲ್ಲಿ ಕೇಳಿದ್ರು, ನೀವು ಪ್ರಿಯಾ ಸಿಸ್ಟರ್ ಫ್ರೆಂಡ್ ಅಲ್ವಾ, ಸೊ ನೀವ್ ಯಾಕೆ ಅವರ ಪ್ರಾಡಕ್ಟ್ ಗಳಿದೆಯಲ್ಲ ಅದನ್ನ ಯಾಕೆ ತರ್ಸ್ಕೊಳ್ತಿಲ್ಲ ಅಂತ ಕೇಳಿದ್ರು. ಸೊ ನಾನ್ ಹೇಳುದಾದ್ರೆ, ನಂಗೂ ತರ್ಸ್ಬೇಕಂತ ಆಸೆ ಉಂಟು. ಒಂದ್ಸಲ ನನ್ನ ಫೇಸ್ ಏನಿದೆ ಅವ್ರಿಗೆ ತೋರಿಸ್ಬಿಟ್ಟು ಅದು ಸೂಟ್ ಆಗುತ್ತೆ ಅಂತ ಕೇಳಿ ತಗೊಳ್ಳೋದು ಅಂತ ನನ್ನ ಐಡಿಯಾ ಇದೆ. ಒಂದ್ಸಲ ಮನೆಗೆ ಹೋಗ್ಬಿಟ್ಟು ಅವರಿಗೆ ನನ್ನ ಫೇಸ್ ಹೇಗಿದೆ ಅಂತ ತೋರಿಸ್ಬೇಕು. ತೋರಿಸಿ ಇದು ನನ್ನ ಫೇಸಿಗೆ ಸೂಟ್ ಆಗುದಾದ್ರೆ ಮಾತ್ರ ನಾನು ತಗೋತೀನಿ. ತಗೋಬಾರ್ದಂತ ಏನು ಇಲ್ಲ, ತಗೊಳ್ಳೋ ಪ್ಲಾನ್ ಇತ್ತು ನನಗೆ. ನೋಡುವ, ನೆಕ್ಸ್ಟ್ ಯಾವ್ದಾದ್ರು ತಗೊಳ್ಳೋದಾದ್ರೆ ನಿಮ್ಗೆ ನಾನು ಹೇಳ್ತೀನಿ. ತಗೊಂಡಾಗ ನಿಮ್ಗೆ ರಿವ್ಯೂ ಕೊಡ್ತೀನಿ, ಹೇಳ್ತೀನಿ. ತಗೊಳ್ಳೋ ಐಡಿಯಾ ಕೂಡ ನಂಗಿದೆ. ಹಾಗೆ ಇವಾಗ ಅಡಿಗೆ ಶುರು ಮಾಡೋಣ. ಹಾಗೆ ಇನ್ನೊಂದು ಅಡಿಗೆ ಆಗುವಾಗ ಸುಮಾರು ಒಂದು ಅರ್ಧ ಗಂಟೆ ಮೇಲಾಗ್ತದೆ. ನಂಗೆ ಸ್ವಲ್ಪ ಹಸಿವೆ ಆಗ್ತಾ ಉಂಟು. ಗಂಟೆ ಆಯ್ತು, ಇವಾಗ ಲೇಟೇ ಆಯ್ತು. ವಿಡಿಯೋ ಎಡಿಟಿಂಗ್ ಇತ್ತಲ್ಲ, ಹಾಗಾಗಿ ತುಂಬಾ ಟೈಮ್ ತಗೊಳುತ್ತೆ. ಅದಕ್ಕೆ ಒಂದು ಬನಾನ ತಿನ್ಕೊಬಿಟ್ಟು ಸ್ವಲ್ಪ ಹೊಟ್ಟೆಯನ್ನ ಬೆಚ್ಚಗೆ ಮಾಡ್ಕೊಂಡು ಅಡಿಗೆ ಮಾಡ್ತೀನಿ. ಆಮೇಲೆ ಊಟ ಮಾಡಕ್ ಸರಿ ಆಗುತ್ತೆ. ನಿನ್ನೆ ಒಂದು ಜೋರು 2 ಮಳೆ ಬಂದಿದೆ. ಇವತ್ತು ವೆದರ್ ಕೂಲ್ ಇದೆ, ಮತ್ತೊಂದು ಸ್ವಲ್ಪ ಮೋಡ ಇದೆ. ಅಷ್ಟು ಬಿಸಿಲಿಲ್ಲ ಇವತ್ತಂತ್ರ. ಅನ್ನಕ್ಕೆ ಅವಾಗ್ಲೇ ಇಟ್ಟಿದ್ದೆ, ಕುಶಲಕ್ಕಿ ಇವತ್ತು. ಬನಾನ ಯಾವಾಗ್ಲೂ ನಮ್ಮ ಮನೇಲಿ ಸ್ಟಾಕ್ ಇರುತ್ತೆ. ಯಾಕಂದ್ರೆ ಒಂಚೂರು ಪ್ರಾಗಿ ಹಸಿವೆ ಆಗುತ್ತೆ ಅಂತ ಏನಾದ್ರು ಕೇಳಿದಾಗ ಒಂದು ಬನಾನ ಇದ್ರೆ ಕೊಟ್ಬಿಡ್ಬೋದಲ್ಲ. ಮತ್ತೆ ಏನೋ ಊಟ ಆದ ತಕ್ಷಣ ಒಂದು ಬನಾನ ತಿಂದಿಲ್ಲ ಅಂದ್ರೆ ಇನ್ಕಂಪ್ಲೀಟ್ ಅನ್ಸುತ್ತೆ. ಓಕೆ, ಅಡ್ಗೆ ಮಾಡೋಣ ಬನ್ನಿ. ಈ ತರ ತೊಳ್ಕೊಬಿಡ್ತೀನಿ, ಆಮೇಲೆ ತೊಳೆಯಲ್ಲ. ಇವತ್ತು ನೀರ್ ದೋಸೆ ಮಾಡಿರೋದಲ್ಲ, ಹಂಗಾಗಿ ಕಿಚನ್ ಫುಲ್ ಮೆಸ್ ಆಗಿತ್ತು. ಹಂಗಾಗಿ ಡೀಪ್ ಕ್ಲೀನ್ ಮಾಡಿದೀನಿ ಇವತ್ತು ಕಿಚನ್. ಬೆಳಗ್ಗೆಯಿಂದ ವ್ಲಾಗ್ ಮಾಡಕ್ ಆಗಿಲ್ಲ ಇವತ್ತು, ಯಾಕಂದ್ರೆ
ಬೆಳಗ್ಗೆಯಿಂದ ಟೈಮ್ ಇದಿಲ್ಲ. ಇವತ್ತೆಂತ ಆಯ್ತಂದ್ರೆ ನಾನು 6 ಗಂಟೆಗೆ ಅಲಾರಾಮ್ ಇಟ್ಕೊಂಡಿರ್ತೀನಿ. 6 ಗಂಟೆಗೆ ಅಲಾರಾಮ್ ಅದು 6 ಗಂಟೆಗೆ ಅಲಾರಾಮ್ ಹೊಡೆದಿದೆ, ನಂಗೆ ಎಚ್ಚರಿಕೆ ಆಗಿಲ್ಲ. ಮತ್ತೆ ಅಗೈನ್ 6:20ಕ್ಕೆ ಅಲಾರಾಮ್ ಹೊಡ್ಕೊಂಡಿದ್ದೆ, ಅವಾಗ ಎದ್ದಿದ್ ನಾನು. ಹಾಗಾಗಿ ಲೇಟ್ ಆಯ್ತು. ಆಮೇಲೆ ದೋಸೆ ಮಾಡಿ ಚಟ್ನಿ ಮಾಡಿ ಅವಳಿಗೆ ಸ್ನಾನ ಮಾಡಿಸಿ ಕಳಿಸಿದ್ರೊಳಗೆ ಲೇಟೇ ಆಯ್ತು ಇವತ್ತು. ಇವಾಗ ಒಂದು ಸೌತೆಕಾಯಿ ಕಟ್ ಮಾಡಿ ತಿನ್ನುವ ಅಂತ ತೊಗೊಂಡು ಬಂದೆ. ಒಂದೊಂದ್ಸಲ ತಂದಿಟ್ಟಿರ್ತೀನಿ, ಒಂದು ವಾರ ಆದರೂ ನಾನು ತಿನ್ನೋದೇ ಇಲ್ಲ. ನನಗೇನೋ ನೆನಪೇ ಆಗಲ್ಲ ತಿನ್ನಲಿಕ್ಕೆ, ಹಾಗೆ ಇಟ್ಟಿರ್ತೀನಿ. ಅದು ಒಣಗಿ ಒಂಥರ ಒಳಗಡೆ ಹೀಲಿ ಆಗಿಬಿಟ್ಟು ಹಾಳಾಗಕ್ಕೆ ಶುರು ಆಗುತ್ತೆ. ಆಮೇಲೆ ನೆನಪಾಗುತ್ತೆ ನನಗೆ, ಅಯ್ಯೋ ತಂದಿಟ್ಟಿದ್ನಲ್ಲ ತಿಂದೇ ಇಲ್ವಲ್ಲ ಅಂತ. ಆಮೇಲೆ ತಿನ್ನಕ್ಕೆ ಹೋಗ್ತೀನಿ. ಈ ಸಲ ಹಾಗೆ ಮಾಡಬಾರ್ದು, ಫ್ರೆಶ್ ಆಗಿದ್ದಾಗಲೇ ತಿನ್ನಬೇಕು, ತಂದು ವೇಸ್ಟ್ ಮಾಡಬಾರ್ದು ಅಂದ್ಕೊಂಡು ಇವತ್ತು ಕಟ್ ಮಾಡ್ತಾ ಇದ್ದೀನಿ. ನೋಡುವ, ಸ್ವಲ್ಪ ಉಪ್ಪು ಹಾಕಿದ್ದೀನಿ, ಹೇಗುಂಟು ಸೌತೆಕಾಯಿ ಅಂತ. ಇನ್ನೇ ಸೌತೆಕಾಯಿ ತರಿಸಿದೆಯಲ್ಲ, ಇದರಲ್ಲಿ ಎಳಾತಿದೆ, ಮಾತ್ರ ತುಂಬಾ ಎಳಾತಿದೆ, ಒಳ್ಳೆ ಆಗ್ತದೆ ತಿನ್ಲಿಕ್ಕೆ. ಚಿಲ್ಲಿ ಪೌಡರ್ ಹಾಕಿಲ್ಲ ನಾನು, ಬರೀ ಉಪ್ಪು ಹಾಕೊಂಡು ತಿಂತಾ ಇದ್ದೇನೆ. ಒಳ್ಳೆ ಉಂಟು. ಮತ್ತ ಯಾವ್ದು ತರದ ಚಿಗುರು ತರಬೇಕು. ಇದ್ರಲ್ಲಿ ನೋಡಿ, ಇದು ನೋಡಿ ಸ್ವಲ್ಪ ದಪ್ಪ ಉಂಟು, ಇದು ಚಿಗುರು ಇತ್ತು, ಒಳ್ಳೆ ಟೇಸ್ಟ್ ಇರ್ತದೆ. ನೀವು ಹೊಟ್ಟೆ ಖಾಲಿ ಉಂಟಲ್ಲ, ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ನೀವು ಫ್ರೂಟ್ಸ್ ಆಗಲಿ ಅಥವಾ ವೆಜಿಟೇಬಲ್ಸ್ ಹಸಿ ಏನಾದ್ರು ನೀವು ಕ್ಯಾರೆಟ್ ಆಗಿರ್ಬೋದು, ಸೌತೆಕಾಯಿ, ಈ ತರ ಹಸಿ ಏನ್ ತಿಂತೀರಾ ಅದನ್ನ ಖಾಲಿ ಹೊಟ್ಟೆಲಿ ತಿಂದ್ರೆ ಬೆನಿಫಿಟ್ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಖಾಲಿ ಹೊಟ್ಟೆಲಿ ತಿಂತಾ ಇದೀನಿ. ಮಸಾಲೆ ಎಲ್ಲ ಹುರಿದಿಟ್ಕೊಂಡಿದ್ದೀನಿ. ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿ ಆಯ್ತು. ಇನ್ನು ಇದು ಮಸಾಲ ಒಂದು ಕಟ್ಕೊಂಡು ಮಾಡ್ಕೊಂಡ್ರೆ ಆಯ್ತು. ಅನ್ನ ಬಿಸಿಲು ಹೊಡೆದಿದೆ, ಪ್ರೆಷರ್ ಹೋದ್ರೆ ಮುಗೀತು. ಮತ್ತೆಂತಂದ್ರೆ, ನಾವು ಮುಖದ ಮೇಲ್ಗಡೆ ಅಥವಾ ನಾವು ದೇಹಕ್ಕೆ ಒಳಗಡೆನೆ ಏನು ತಿಂದೇನೆ ಮೇಲೆ ತುಂಬಾ ಕ್ರೀಮ್ಗಳು ಅದು ಇದು ಹಚ್ಚುತ್ತಾ ಇದ್ರೆ ಏನು ಎಫೆಕ್ಟ್ ಇಲ್ಲ. ಬೇಸಿಕ್ ಏನ್ ಗೊತ್ತಾ, ಅದು ಮಾಯ್ಶ್ಚರೈಸರ್, ಸನ್ಸ್ಕ್ರೀನು, ಒಂದು ಮೈಲ್ಡ್ ಆಗಿರೋ ಫೇಸ್ ವಾಶ್ ಅಷ್ಟು ಬೇಕಾಗಿದೆ. ಬೇಸಿಕ್ ಮಾಯ್ಶ್ಚರೈಸರ್ ಕಂಪಲ್ಸರಿ ಹಾಕ್ಬೇಕಾಗುತ್ತೆ. ಅದರ್ವೈಸ್ ಬೇರೆ ಕ್ರೀಮ್ಗಳೆಲ್ಲ ಏನಿದೆ, ಅಥವಾ ನೀವು ಬೆಳ್ಳಗಾಗಕ್ಕಾಗಿರ್ಲಿ, ಬೇರೆ ಬೇರೆ ಅದೆಲ್ಲ ಏನಿದ್ರು ನೀವು ಒಳಗೆ ಫುಡ್ ತಗೊಂಡು, ನೀವು ಒಳ್ಳೆ ಫುಡ್ ನೀವು ದೇಹದ ಒಳಕ್ಕೆ ತಗೊಂಡ್ರೆ ನಿಮ್ಮ ಸ್ಕಿನ್ ಬ್ರೈಟ್ ಆಗುತ್ತೆ, ಚೆನ್ನಾಗಿ ಆಗುತ್ತೆ. ಕಲರ್ ಇಂಪಾರ್ಟೆಂಟ್ ಅಲ್ಲ ನನ್ನ ಪ್ರಕಾರ. ನಾವು ಎಷ್ಟು ಜನರ ಜೊತೆ ಚೆನ್ನಾಗಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ನಮ್ಮ ವ್ಯಕ್ತಿತ್ವ ಏನಿದೆ ಅದು ಇಂಪಾರ್ಟೆಂಟ್ ಅಂತ ಅನ್ಕೊಂತೀನಿ ನಾನು. ಇವಾಗ ಸಾಂಬಾರ್ ಕೂಡ ರೆಡಿ ಆಯಿತು. ಸಿಂಪಲ್ ಆಗಿ ಒಂದು ಬೀನ್ಸ್ ಸಾಂಬಾರ್ ಮಾಡಿದ್ದು. ಹಾಗೆ ಹಪ್ಪಳ ನಾನು ಎಣ್ಣೆ ಹಾಕಿ ಕಾಯಿಸಲ್ಲ, ಈ ಥರನೇ ಸುಟ್ಟು ಬಿಡ್ತೀನಿ, ಚೆನ್ನಾಗಾಗುತ್ತೆ. ಹಾಗೆ ಊಟ ಎಲ್ಲ ಆದಮೇಲೆ ರವೆ ಲಾಡು ಮಾಡಲಿಕ್ಕೆ ನೋಡಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಗೋಡಂಬಿ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ದ್ರಾಕ್ಷಿ ಎಲ್ಲ ಹಾಕ್ಕೋಬೋದು. ನಾನೊಂದು 3/4 ಕಪ್ ಆಗೋಷ್ಟು ರವೆ ತೊಗೊಂಡು ಹಾಕ್ತಾಯಿದ್ದೀನಿ. ಈ ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿ ಲಾಡು ಬರ್ತದೆ. ಹಾಗೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಹಾಕಿರೋದು, ನೀವು ಬೇಕಾದರೆ ಒಣ ಕೊಬ್ಬರಿ ಹಾಕ್ಕೊಳ್ಳಿ, ಅದು ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಶುಗರನ್ನು ಪುಡಿ ಮಾಡಿ ಹಾಕಿದ್ದೀನಿ. ಇಡಿಯಾಗಿ ಹಾಕೋದಕ್ಕಿಂತ ನೀವು ಪುಡಿಯಾಗಿ ಹಾಕಿದರೆ ಬೆಸ್ಟ್. ಸೊ ಹಾಗಾಗಿ ನಾನು ಪುಡಿ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪನೇ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ಹಾಲು ಹಾಕ್ಬಿಟ್ಟು ಒಂದು 2 ಮಿನಿಟ್ಸು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಲ್ಲಿ ನೋಡಿ, ಇದು ಗಟ್ಟಿಯಾಗಿದೆ. ಇವಾಗ ತೆಗ್ಯೋಣ. ಈ ಮಾಡಿರುವಂತಹ ರವೆ ಲಾಡು ರೆಡಿ ಆಯ್ತು. ಇದನ್ನ ಇವಾಗ ಬಿಸಿ ಇರುವಾಗಲೇ ಉಂಡೆ ಮಾಡ್ಕೋಬೇಕು. ನೋಡಿ, ಚಿಕ್ಕದಾಗಿ ಉಂಡೆ ಮಾಡಿದ್ದೀನಿ. ಈ ಮಕ್ಳಿಗೆಲ್ಲ ತುಂಬಾ ದೊಡ್ಡದು ಮಾಡಿಕೊಟ್ರೆ ಅವ್ರು ಇಷ್ಟಪಡಲ್ಲ. ಚಿಕ್ಕದಾಗಿ ಮಾಡಿಕೊಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಇಷ್ಟಪಟ್ಟು ತಿಂತಾರೆ. ಈಸಿ ಇದು ಮಾಡ್ಲಿಕ್ಕೆ. ಮತ್ತೆ ಒಣ ಕೊಬ್ಬರಿ ಹಾಕಿದ್ರೆ ನೀವು ತುಂಬಾ ದಿವಸ ಇಟ್ಟೆಲ್ಲ ತಿನ್ಬಹುದು. ಇದು ನಾನು ಹಸಿ ಕೊಬ್ಬರಿ ಹಾಕಿರೋದ್ರಿಂದ ನೀವು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿದ್ರೆ ಇಡಬಹುದು, ಇಲ್ಲ ಅಂದ್ರೆ ಹೊರಗಡೆ ಇಟ್ರೆ ಹಾಳಾಗೋ ಸಾಧ್ಯತೆ ಇರುತ್ತೆ.
ಒಂದ್ ದಿವ್ಸ ಇಡ್ಬೋದು, ಏನ್ ತೊಂದ್ರೆ ಇಲ್ಲ. ಬಿಸಿ ಬಿಸಿ ಇದೆ. ನನ್ ಮಗಳಿಗಂತೂ ಇವತ್ತು ಫುಲ್ ಖುಷಿ ಆಗ್ತದೆ. ಯಾಕಂದ್ರೆ ಮೊನ್ನೆಯಿಂದ ಕೇಳ್ತಾ, ತುಂಬಾ ದಿವಸ ಆಯ್ತು ಕೇಳ್ತಾ ಇದ್ಲು. ಮಕ್ಳಿಗೆ ಹಾಗೆ ಅಲ್ವಾ, ನಾವೇನಾದ್ರೂ ಮಾಡ್ಕೊಟ್ರೆ ಅವ್ರಿಗೆ ಮಾಡ್ಕೊಡೋದೇ ನಮ್ ಖುಷಿ, ಕೇಳಿದ್ರೆ ಇನ್ನೂ ಖುಷಿ. ಹಾಗೆ ನಂಗೂ ತುಂಬಾ ಖುಷಿ ಆಗ್ತಾ ಇತ್ತು, ಮಾಡಿದ್ನಲ್ಲ ಫೈನಲಿ ಅಂತ. ಅಂದ್ರೆ ತುಂಬಾ ಬ್ಯಾಕ್ ಆಯ್ತು. ನಾನಂದ್ರೆ ಈ ಮನೆಗೆ ಬಂದ್ಮೇಲೆ ಮಾಡೇ ಇಲ್ಲ ಅಂತ ಹೇಳ್ಬೋದು. ನಾವು ಮೊದ್ಲಿದ್ ಮನೇಲಿದ್ದಾಗ ನಾನು ಮಾಡಿದ್ದೆ ಸುಮಾರು ಸಲ, ಒಂದ್ 2-3 ಸಲ ಮಾಡಿದ್ದೆ. ಇವಾಗಂತೂ ತುಂಬಾ ವರ್ಷಗಳೇ ಆಗೋಯ್ತು ರವೆ ಉಂಡೆ ಮಾಡ್ದೇನೆ. ಕರೆಕ್ಟ್ ಆಗಿ ಬಂದಿದೆ ನೋಡಿ, ಕರೆಕ್ಟ್ ಆಗಿ ಹದ ಎಲ್ಲ ಕರೆಕ್ಟ್ ಆಗಿ ಬಂದಿದೆ. 3/4 ಕಪ್ಪು ಇದರಲ್ಲಿ 3/4 ಕಪ್ಪು ರವೆ ಹಾಕಿದ್ದೀನಿ. ಒಂದ್ ಸ್ವಲ್ಪ ಕೊಬ್ಬರಿ, ಸಕ್ಕರೆ ಎಷ್ಟು ಬೇಕು ನಿಮ್ಗೆ, ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು, ಇಲ್ಲ ಮೀಡಿಯಂ ಆಗಿ ಬೇಕಂದ್ರೆ ಮೀಡಿಯಂ ಆಗಿ ಹಾಕೋಬಹುದು. ಇಷ್ಟು ಇದ್ರಲ್ಲಿ ಎಷ್ಟಾಯ್ತು, 1 2 3 4 5 6 7 ರವೆ ಲಾಡ್ ಆಗಿದೆ. ತುಪ್ಪ ಹಾಕಿರೋದ್ರಿಂದ ನೋಡಿ ಕೈಯೆಲ್ಲ ಫುಲ್ ತುಪ್ಪ ಪಸೆ ಪಸೆ ಆಗಿದೆ. ನೋಡುವ, ಒಂದು ಟೇಸ್ಟ್ ಮಾಡಿ ನೋಡುವ ಹೇಗಾಗಿದೆ ಅಂತ. ಈಗ ಒಳ್ಳೆ ಸ್ಮೂತ್ ಇದೆಯಾ, ಸಖತ್ತಾಗಿದೆ, ಒಳ್ಳೆ ಆಗಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಬಿಟ್ರೆ ಇದು ಸ್ಮೂತ್ ಇರೋ ಒಂಚೂರು ಗಟ್ಟಿ ಆಗುತ್ತಾ. ಒಳ್ಳೆ ಆಗಿದೆ, ಸ್ವೀಟ್ ಎಲ್ಲ ಕರೆಕ್ಟ್ ಆಗಿದೆ. ತೆಂಗಿನಕಾಯಿ, ರವೆ ಹುರಿದಿದ್ದು ಎಲ್ಲ ಪರ್ಫೆಕ್ಟ್. ಒಣ ಕೊಬ್ಬರಿ ನೀವು ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೋಗುತ್ತೆ. ಬಿಸಿ ಬಿಸಿ ಇದೆ, ಹಂಗೆ ಭಯ ಆಗುವಂತೀನಿ. ಅವ್ರ ಟೈಮ್ ಬಂದು 3:45 ಆಯ್ತು. ಫಸ್ಟ್ ಒಂದು ಬಟ್ಟೆ ವಾಶ್ ಮಾಡಿ ಬರ್ತೀನಿ, ಆಮೇಲೆ ಪ್ರಾಗೆ ಬರೋ ಡಬ್ಬಕ್ಕೆ ಹಾಕಿಡ್ತೀನಿ, ಸರ್ಪ್ರೈಸ್ ಆಗಿ ಕೊಡುವ ಅವಳಿಗೆ. ನೋಡಿ ಬಿಸಿ ಮುಟ್ಟಿ ಕೈ ನೋಡಿ ಕೆಂಪು, ಇಷ್ಟು ಕೆಂಪಾಗಿದೆ, ಸಕ್ಕದಾಗಿದೆ ಮಾತ್ರ. ಸಿಂಪಲ್ ಆಗಿ ಮನೆಯಲ್ಲಿ ಸ್ವೀಟ್ ಮಾಡ್ಕೊಂಡು ಆರಾಮಾಗಿ ತಿನ್ಬೋದು. ನೆಕ್ಸ್ಟ್ ಹೋದಾಗ ಅಮ್ಮನ ಮೇಲೆ ಅಮ್ಮನಿಗೆ ಮಾಡಿ ಕೊಡ್ಬೇಕು. ಅವರಂತೂ ಏನು ಮಾಡಿ ತಿನ್ನುದಿಲ್ಲ, ಹಾಗೆಲ್ಲ ಅವರಿಗೆ ಮಾಡಿ ಕೊಡ್ಬೇಕು. ಇಲ್ಲಿ ನಂಗೆ ಏನೇ ಮಾಡಿದ್ರು, ಎಂತದೇ ಮಾಡ್ಲಿ, ಏನೇ ತರ್ಲಿ, ಅವಾಗ ಒಂದು ಅಪ್ಪ ಅಮ್ಮಂದು ನೆನಪಾಗ್ಬಿಡುತ್ತೆ. ಅವ್ರು ಇದ್ದಿದ್ರೆ ಹಂಚ್ಕೊಂಡು ತಿನ್ಬೋದಾಗಿತ್ತಲ್ಲ ಅಂತ ಒಂದು ಬೇಜಾರಾಗುದು. ಎಂತ ಮಾಡಿದ್ರು ಇದನ್ ಮಾಡಿದ್ನಾ ಅವಾಗ ಅನ್ಕೊಂತೀನಿ ನೋಡಿ, ಇದು ಮಾಡಿದಾಗ ಅನ್ಕೊಂತೀನಿ ನಾವು ಅಪ್ಪ ಅಮ್ಮ ಕೊಟ್ಟು ತಿನ್ಬೋದಾಗಿತ್ತು, ಅವ್ರದ್ದೇ ನೆನಪಾಗುತ್ತೆ ನನಗೆ. ಓಕೆ, ನಾನು ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈಗ ಪ್ರಾಗ್ಯಂಗ್ ಒಂದು ಸರ್ಪ್ರೈಸ್ ಉಂಟು, ಅದಕ್ಕೆ ಕಣ್ಣು ಮುಚ್ಚಿ ಸ್ನಾನ ಎಲ್ಲ ಆಯ್ತು ಬಂದು ಪ್ರಾಗ್ಯಂದು. ಈಗ ಅವಳಿಗೆ ಸರ್ಪ್ರೈಸ್ ಕೊಡುವ ಸಮಯ, ಅದಕ್ಕೆ ಅವಳಿಗೆ ಕಣ್ಣು ಮುಚ್ಚಿ ಕುತ್ಕೊ ಅಂತ ಹೇಳಿದ್ದೀನಿ. ಯು ಹ್ಯಾವ್ ಎನಿ ಗೆಸ್, ಏನಾದ್ರೂ ಇರ್ಬೋದಂತ? ಏನು ಗೊತ್ತಿಲ್ಲ. ಏನಾದ್ರೂ ಐಡಿಯಾ? ನೋ ಐಡಿಯಾ. ನೀನು ಎಕ್ಸೈಟೆಡ್ ಆಗಿದ್ಯಾ ಏನಂತ? ಓಕೆ, ಕಣ್ಣು ಮುಚ್ಕೊಂಡಿರು ಹಾಗೆ. ಟೆಂಟೆನೆ ತಗೊಳ್ಳಿ, ಓಪನ್ ಮಾಡಿ. ತಿನ್ ನೋಡಿ ಹೇಗಿದೆ ಅಂತ ಹೇಳಿ. ಒಂದೇ ತಿನ್ನಿ, ಹೊಟ್ಟೆ ನೋವು ಶುರು ಆಗುತ್ತೆ, ಬೀಳಿಸ್ಕೋಬೇಡಿ. ತಿನ್ನಿ, ತಿನ್ನಿ, ಹೇಗಿದೆ ಅಂತ ಹೇಳಿ. ಮಮ್ಮಿ ಮಾಡಿದ್ದು ನೈಸಾ? ಎಷ್ಟು ಮಾರ್ಕು? 10 ಅಲ್ಲಿ 10 ಔಟ್ ಆಫ್ 10 ಅಥವಾ 10 ಅಲ್ಲಿ ಎಷ್ಟು ಕೊಡ್ತೀಯಾ? 10 out of 10. 10 out of 10? ತುಂಬಾ ಚೆನ್ನಾಗಿದ್ಯಾ? 10 out of 10 ಬೇಡ, 100 out of 100. ಓಹ್, 100 out of 100? ಸ್ವೀಟ್ ಚೆನ್ನಾಗಿದ್ಯಾ ಮಮ್ಮಿ ಮಾಡಿದ್ದು? ವೆರಿ ನೈಸಾ? ಒಂದ್ ತಿಂದ್ರೆ ಸಾಕೀಗ, ಆಯ್ತಾ? ಮತ್ತೆ ಹೊಟ್ಟೆನೋ ಜಾಸ್ತಿ ಆಗ್ತದೆ, ಹಂಗೆ ಇಡ್ತೀನಿ. ಹೋಗಿ ಮೆಲ್ಲತೀನಿ ಅಂತ ಗುಮ್ಮ ಗೋಳಿ ಹಣ್ಣುಂದೆ ಬಾಯಿ ತುಂಬಾ ಹಾಕೊಂಡಿದಲ್ಲ, ಗೋಡಂಬಿ ಅದು.
ಓಕೆ ನೈಸ್ ಸೂಪರ್. 100 ಬೇಡ, 1000 ಔಟ್ ಆಫ್ 1000. ಏನ್ ಮರೆ ಕೊಡ್ತಾನೆ ಕಮ್ದನೆ. ಒಳ್ಳಾಯ್ತಾ? ಈಗ ಅವಾಗ ಸ್ವಲ್ಪ ಮೆದು ಇದ್ದಿತ್ತು, ಈಗ ಗಟ್ಟಿ. ಎಮ್ಮಿ ಅಲ್ಲ, ಒಳ್ಳಾಯ್ತಾ? ನಾಳೆ ಸ್ನಾಕ್ಸ್ ಇದೆ ನಾಳೆ ಸ್ನಾಕ್ಸಿಗೆ ಇದು ತಗೊಂಡೋಗ್ತೀನಿ, ಕೇಕ್ ಮತ್ತೆ ಸ್ವೀಟ್. ಕೈ ಎಲ್ಲ ನಕ್ಕೋಕಾಗ, ಅದು ನನಗೆ ಆಗೋದಿಲ್ಲ. ಶಿಸ್ತಾಗಿರ್ಬೇಕು ಮಕ್ಕಳು, ಡಿಸಿಪ್ಲೈನ್ಡ್. ಕೈ ಎಲ್ಲ ಅನದರ್ ಒನ್ ಯು ವಾಂಟ್ ಕುತ್ಕ. ಅಯ್ಯೋ ನನ್ನ ಮಕ್ಕ ಮುಚ್ಚ. ನಂಗೆ ನೀಡೋಗೆ ಯಾವಾಗ ಚಿನ್ನ. Only 3 have. One I give Ajji. 2 I eat. 2 you eat. 1 snack. 3 have. Snacks ಸ್ನಾಕ್ಸ್ ನಾಳೆ ಅಲ್ಲ ತಗೊಂಡು ಹೋಗು. ಬಾದಾಮ್ ಮಿಲ್ಕ್ ತಗೊಂಡ. ಬಾದಾಮ್ ಮಿಲ್ಕ್ ತಗೊಂಡೆ. ಬಾದಾಮ್ ಮಿಲ್ಕ್. ಬಾದಾಮ್ ಮಿಲ್ಕ್ ತಗೊಂಡ. ಬಾದಾಮ್ ಬಾದಾಮ್ ಅಲ್ಲ, ಅದು ಗೋಡಂಬಿ. ಬಾದಾಮ್ ತರಿದ್ದೆ ನಿಂಗೆ. ಗೋಡಂಬಿ ಗೋಡಂಬಿ ಎಲ್ಲಿ ಮಂಗಿಯ ಮಾರೆ, ಬಾದಾಮಿ ಅದು ಗೋಡಂಬಿ ಅದು ಎಲ್ಲಿ ಮಾರೆ. ಬಾದಾಮ್ ಎಲ್ಲಿಂದ ಬಂತು? ಬಾದಾಮಿ ಅದ ಗೋಡಂಬಿ. ಗೋಡಂಬಿ ಇತ್ತು, ಗೋಡಂಬಿ ಇತ್ತು, ಖಾಲಿ ಐತಿ. ಈ ಪ್ರಾಗ್ಯಂಗೆ ಇಷ್ಟ ಅಂತ ನಾನು ರವೆ ಲಾಡು ಮಾಡಿ ಕೊಟ್ಟೆ ಅವಳಿಗೆ. ಆದ್ರೂ ಮನಸ್ಸಿಗೆ ತೃಪ್ತಿ ಇಲ್ಲ. ಅವಳು ಗೆಸ್ ಪ್ರಕಾರ ಮಮ್ಮಿ ವಿಡಿಯೋಗಂತೂ ಅಂತ ಅನ್ಕೊಂಡಿದ್ದಾಳು ಅಂತ ಇಷ್ಟು ಚೆನ್ನಾಗಿ ನಾನು ರವೆ ಲಾಡು ಮಾಡಿ ಕೊಟ್ಟರೆ ನೋಡು ಅದು ಇಲ್ಲ ಅಂತ ಕೊಟ್ಟೆ ನನ್ನ ಮಗಳು ಅಂತ. ನೀನು ನನ್ನ ಮಗಳು ಅಲ್ಲೋ. ಅವಳಿಗೆ ನಾನು ಪ್ರೀತಿಯಿಂದ ರವೆ ಲಾಡು ಮಾಡಿ ಕೊಟ್ಟೆ. ನನಗೂ ವಿಡಿಯೋ ಗೇಮ್ ತಂದಿಲ್ಲ ಅಂತ ಜಗಳ ಮಾಡ್ತಾ ಇದ್ದಾಳೆ. ಇವಾಗ ಟೈಮ್ ಬಂದು 6 ಗಂಟೆ ಆಯಿತು. ನಾನು ಹೊಸ್ತಲಿಗೆಲ್ಲ ದೀಪ ಇಟ್ಟು ದೇವರಿಗೆಲ್ಲ ದೀಪ ಇಟ್ಟಾಯಿತು. ಹಾಗೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡಿ.